ಒಂದೇ ಗುರಿ ಇಟ್ಕೊಂಡು ಒಂದೇ ಗುರಿಗಾಗಿ ಕೆಲಸ ಮಾಡಿದ್ದೀವಿ, ಅದನ್ನು ನಾವು ಸಾಧಿಸಿದ್ದೀವಿ. ನಮ್ಮ ಸ್ಪೆಷಾಲಿಟಿ ಅಂದರೆ ವಿ ವೆಲ್ಕಮ್ ದ ಕಂಪ್ಲೇಂಟ್ಸ್ ಅಥವಾ ನೆಗೆಟಿವ್ ಪಾಯಿಂಟ್ಸ್ ಆ್ಯಸ್ ಗುಡ್ ಆ್ಯಸ್ ಪಾಸಿಟಿವ್ ಪಾಯಿಂಟ್ಸ್. ಅದಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ದ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಅತ್ಯುತ್ತಮದಲ್ಲಿ ಕೊಡಬೇಕು ಅಂತಂದರೆ ನಾವು ನಮ್ಮ ಪೇರೆಂಟ್ಸು ಮಕ್ಕಳು ಇಬ್ಬರು ಸ್ಯಾಟಿಸ್ಫೈ ಆಗಬೇಕು. ಹೆಂಗಾರು ಸರ್ ಒಟ್ಟಿನ ಮಕ್ಕಳು ರ್ಯಾಂಕ್ ಬರಬೇಕು ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಥರ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಆಯಿತು. Full supporting for management in especially HMM, full supporting for me individually, for all teachers also supporting for management. I have passed the 10th with 97.76%. The teachers motivate the students and encourage them. ನನ್ನ ಅಂಕ ಬಂದು 10th 98.56%. ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. HMM ಅಂತ ಬಂದರೆ ಎರಡನೇ ತಾಯಿ ಥರ ಅವರು ಸಪೋರ್ಟ್ ಮಾಡ್ತಾರೆ. ನನ್ನ ಮಗಳು ಇಲ್ಲೇ ಚೆನ್ನಾಗಿ ಓದ್ತಾ ಇದ್ದಾಳೆ, ನಮ್ಮ ಮಗಳು ಇಲ್ಲೇ ಫಸ್ಟ್ ರ್ಯಾಂಕ್ ಬರ್ತಾಳೆ, SSLCಲಿ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದು ನಮಗೆ ಇವತ್ತು ಅದು ಇದಾಗಿದೆ. ಕೂಡ ಮಕ್ಕಳು ಒಂದು ಉನ್ನತ ಅಂಕಗಳು ತೊಗೊಂಡಿದ್ದಾರೆ. ಸೊ ಏನೇನು ಬಯಸ್ತೀರಾ ಮೇಡಮ್? ಸರ್, ಇದು ಯಾರೋ ಒಬ್ಬರದು ಶ್ರಮ ಅಂತ ಅಥವಾ ಯಾರ್ದೋ ಒಬ್ಬರದೇ ಇದು ಅಂತ ಹೇಳೋಕ್ಕಾಗಲ್ಲ. ಇದು ನಮ್ಮ ಟೀಮ್ ಅಂದರೆ ಬರೀ ನಮ್ಮ ಪ್ರೆಸಿಡೆನ್ಸಿ ಟೀಮ್ ಅಂತ ಅಲ್ಲ, ಅದರಲ್ಲಿ ಮಕ್ಕಳು ಸೇರ್ತಾರೆ, ಅದರಲ್ಲಿ ಅವ್ರ ಪೇರೆಂಟ್ಸು ಸೇರ್ತಾರೆ. ಒಟ್ಟಾರೆ ಎಲ್ಲರೂ ಒಂದೇ ಗುರಿ ಇಟ್ಕೊಂಡು ಒಂದೇ ಗುರಿಗಾಗಿ ಕೆಲಸ ಮಾಡಿದ್ದೀವಿ, ಅದನ್ನು ನಾವು ಸಾಧಿಸಿದ್ದೀವಿ. ಮೇಡಮ್, ತಮ್ಮ ಶಾಲೆಯಲ್ಲಿ ಯಾವ ರೀತಿ ಅವ್ರಿಗೆ ತಯಾರಿ ಮಾಡಿದ್ರು, ಲೈಕ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರೋದಕ್ಕೆ? ಸರ್, ನಾವು ಮಕ್ಕಳಿಗೆ ಇದೇ ಹೇಳೋದು, ಏನಂದರೆ ಇವತ್ತಿನ ಪಾಠ ನಾವು ಏನು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ಪ್ರತಿಯೊಂದು ಪಾಠಗಳು ಈ ತಿಂಗಳು ಈ ಪಾಠ ಅಂತ ಹೇಳಿ ಇವತ್ತೇನು ಕಾನ್ಸೆಪ್ಟ್ಸ್ ಟೀಚ್ ಮಾಡಿರ್ತೀವಿ ಎಲ್ಲ ಸಬ್ಜೆಕ್ಟಲ್ಲೂ, ಆ ಕಾನ್ಸೆಪ್ಟ್ಸ್ನ ಮಕ್ಕಳಿಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಸೋಕ್ಕೆ ನಮ್ಮ ಶಿಕ್ಷಕರು, ನಮ್ಮ ಟೀಚರ್ಸ್ಗಳು ಅದನ್ನು ಎಲ್ಲ ರೀತಿಯಲ್ಲೂ ಅವರು ಶ್ರಮವಹಿಸಿ ಪಾಠ ಮಾಡ್ತಾರೆ ಮತ್ತು ಅವ್ರಿಗೆ ಅರ್ಥ ಮಾಡಿಸೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾವು ಆಡಿಯೋ ವಿಡಿಯೋ ತೋರಿಸೋದ್ರಿಂದ, ಆಮೇಲೆ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿಸೋದ್ರಿಂದ ಅದರ ಬ್ಯಾಕ್ ವರ್ಕ್ ಎಲ್ಲ ಮಾಡಿ ಮಕ್ಕಳಿಗೆ ನಾವು ನೀಟಾಗಿ ಅರ್ಥ ಮಾಡಿಸಿದ್ವಿ ಅಂದರೆ ಅವ್ರಿಗೆ ಓದೋಕ್ಕೂ ಸುಲಭ ಆಗುತ್ತೆ, ಓದೋದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ. ಸೊ ಅದನ್ನು ನಾವು ಮಾಡ್ತೀವಿ, ರೆಗ್ಯುಲರಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋಕ್ಕೆ ತಯಾರಿ ಮಾಡ್ತೀವಿ. ಮತ್ತು ಅವ್ರಿಗೆ ಹೇಳ್ತೀವಿ, ನಾವು ಇವತ್ತು ಏನು ಪಾಠ ಮಾಡಿದ್ದೀವಿ ಅದನ್ನು ಇವತ್ತೇ ಅವರು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೆಕ್ಸ್ಟು ಡೇಸಲ್ಲಿ ಅವ್ರಿಗೆ ಬರ್ಡನ್ ಅನಿಸಲ್ಲ, ಯಾವುದು ಬ್ಯಾಕ್ಲಾಗ್ ಇರಲ್ಲ. ಸೊ ಅವತ್ತಿಂದ ಅವತ್ತು ಅವರು ಯಾರು ಶ್ರದ್ಧೆ ಇಟ್ಟು ಈ ಪಾಯಿಂಟ್ ಒಂದನ್ನೇ ಫಾಲೋ ಮಾಡಿ ಅವತ್ತಿಂದ ಅವತ್ತು ಅವ್ರು ಕಲಿತಾ ಬರ್ತಾರೆ. ಮತ್ತು ಇದು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅವರು ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅರ್ಥ ಮಾಡಿಕೊಂಡು ಕಲಿತಾ ಬರ್ತಾರೆ. ಖಂಡಿತ ಈ ರೂಟಲ್ಲಿ ಹೋದರೆ ಅವ್ರ ಗೋಲ್ ಏನಿದೆ ಅದು ರೀಚ್ ಮಾಡ್ಬೋದು. ಪ್ರೆಸಿಡೆಂಟಿ ಪಬ್ಲಿಕ್ ಸ್ಕೂಲ್ನ ಸ್ಪೆಷಾಲಿಟಿ ಏನು ಮೇಡಮ್? ಸರ್, ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ನಾವು ಟೀಚರ್ಸು ಅಂತ ಯಾರೂ ಮಕ್ಕಳ ಮೇಲೆ ಬಾಸಿಸಮ್ ಮಾಡಲ್ಲ, ಯಾರು ಡಾಮಿನೆಂಟ್ ಮಾಡಲ್ಲ. ನಾವು ಏನಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನ್ನಿಂದ ಹಿಡಿದು ಅವ್ರ ಪೇರೆಂಟ್ಸ್ ಜೊತೆ ನಾವು ಅಷ್ಟೇ ಡೌನ್ ಟು ಅರ್ತ್ ಇರ್ತೀವಿ. ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಆಲ್ವೇಸ್ ಅವ್ರದ್ದು ನಮ್ಮ ಸ್ಕೂಲಿಂದನೂ ಏನೇ ಅವ್ರಿಗೆ ತೊಂದರೆ ಆಗಿದ್ರು ಆಲ್ವೇಸ್ ಇಟ್ ಈಸ್ ವೆಲ್ಕಮ್ಡ್. ನಮ್ಮ ಸ್ಪೆಷಾಲಿಟಿ ಅಂದರೆ ವಿ ವೆಲ್ಕಮ್ ದ ಕಂಪ್ಲೇಂಟ್ಸ್ ಅಥವಾ ನೆಗೆಟಿವ್ ಪಾಯಿಂಟ್ಸ್ ಆ್ಯಸ್ ಗುಡ್ ಆ್ಯಸ್ ಪಾಸಿಟಿವ್ ಪಾಯಿಂಟ್ಸ್. ಅದಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆ ಅಂದರೆ ದ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಅತ್ಯುತ್ತಮದಲ್ಲಿ ಕೊಡಬೇಕು ಅಂತಂದರೆ ನಾವು ನಮ್ಮ ಪೇರೆಂಟ್ಸು ಮಕ್ಕಳು ಇಬ್ಬರು ಸ್ಯಾಟಿಸ್ಫೈ ಆಗಬೇಕು. ಅವರು ಎಸ್ ವಿ ಹ್ಯಾವ್ ಗಾಟ್ 100% ಅಂತ ಅಂದರೆ ಏನು ಅವರಿಗೆ ನಮ್ಮ ಕಡೆಯಿಂದ
ವರ್ಕ್ ಆಗಬೇಕು, ಏನು ನಮ್ಗೆ ಟೀಚಿಂಗ್ ಆಗಬೇಕು, ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದು ಒಂದೇ ನಮ್ಮ ಪ್ರೆಸಿಡೆನ್ಸಿ ಸ್ಕೂಲ್ ಮೋಟಿವ್. ಮೇಡಮ್ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಯಾಕಂದರೆ ನಿಮ್ಮ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಟೀಚರ್ಸು ಮುಖ್ಯ ಕಾರಣ, ಹೌದು, ಶಿಕ್ಷಕರು. ಸೊ ಹೌದು. ಇವ್ರ ಬಗ್ಗೆ ಯಾವ ರೀತಿ ಟೀಚರ್ಸ್ ಇದ್ದಾರೆ ಮೇಡಮ್ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲಲ್ಲಿ? ಸರ್, ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಹಾರ್ಡ್ ವರ್ಕರ್. ಬೆಳಗ್ಗೆ 8:30ಗೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದನೂ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಸಂಜೆ 6-6:30 ತನಕನೂ ಮಾಡ್ತಾರೆ. ಏನಂದರೆ ಮಕ್ಕಳಿಗೆ ನಾವು ಪಾಠ ಮಾಡಿಸೋದಲ್ಲದೆ ಕಲಿಸೋದು ಸಹಿತ. ಮಕ್ಕಳು ಅದನ್ನು ಕಲಿಯುವಾಗ ಅವ್ರಿಗೇನಾದ್ರು ಡೌಟ್ ಬರ್ಬೋದು. ಮಕ್ಕಳು ಬಹೆಟ್ ಮಾಡೋವಾಗ ಒಂದು ಸರಿ ಅವ್ರ ಕಡೆ ಓದಿಸಿ ಅದನ್ನು ಮತ್ತೆ ನಾವು ಓರಲಿ ಕೇಳಿಬಿಟ್ವಿ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮತ್ತು ಅದೇ ಪೋರ್ಷನ್ನ ಅವ್ರು ಕೂತ್ಕೊಂಡು ಓದ್ತಿದ್ದಾರೆ ಅಂದರೆ ದೇ ಫೀಲ್ ಈಸಿ. ಅದನ್ನು ನಾವು ಮಾಡಿಕೊಡ್ಬೇಕು ಮಕ್ಕಳಿಗೆ. ರೀಡಿಂಗ್ ರೈಟಿಂಗ್ ಕನ್ವೀನಿಯೆಂಟ್ ಆಗಿದ್ದರೆ ಮಕ್ಕಳಿಗೆ ಓದೋದು ಕಲಿಯೋದು ಸುಲಭ ಆಗತ್ತೆ. ಯಾವತ್ತೂ ಎಜುಕೇಷನ್ನು ಶಿಕ್ಷಣ ಅನ್ನೋದು ಶಿಕ್ಷೆ ಅಲ್ಲ, ಅದು ಕಬ್ಬಿಣದ ಕಡಲೆನೂ ಆಗಬಾರ್ದು. ದೇ ಶುಡ್ ಎಂಜಾಯ್ ರೀಡಿಂಗ್, ದೇ ಶುಡ್ ಅಂಡರ್ಸ್ಟ್ಯಾಂಡ್ ರೀಡಿಂಗ್. ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕಲಿತಾ ಇದ್ದಾರೆ ಅಂದರೆ ಅವ್ರಿಗೆ ಓದೋದು ಸುಲಭ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ, ಮೈಂಡಲ್ಲಿ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋದು ಸುಲಭ ಆಗುತ್ತೆ. ಆ ಪ್ರಾಸೆಸ್ನ ನಾವು ಹೆಲ್ಪ್ ಮಾಡ್ತೀವಿ. ಆ ಪ್ರಾಸೆಸ್ ರೀಕಾಲಿಂಗ್ ಆಲ್ಸೋ ಎ ವೆರಿ ಗುಡ್ ಪ್ರಾಸೆಸ್. ಅದನ್ನು ಸಹಿತ ಅಲ್ಲಿ ಅವರು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದಕ್ಕೂ ಸಹಿತ ನಾವು ಇಲ್ಲಿ ಓದಿಸ್ಬಿಟ್ಟು ಅದನ್ನು ಓರಲ್ಲಿ ಕೇಳೋದು, ಡ್ಯೂಟಿಗಳು ಕೊಡೋದು, ಅದನ್ನು ತಯಾರಿ ಮಾಡಿ ಕಳಿಸ್ತೀವಿ. ಅಲ್ಲೂ ಮನೇಲೂ ಹೋಗಿ ರಿವಿಷನ್ ಮಾಡಬೇಕು ಅವರು. ಯಾಕಂದರೆ ಇವತ್ತು ಓದಿದ್ದೀವಿ ಎಲ್ಲ ಹೇಳಿಬಿಟ್ಟಿದ್ದೀವಿ ಅಂತ ಒಂದು ವಾರ ಆದಮೇಲೆ ಬುಕ್ ತೆಗೆದ್ರೆ ಅದರಲ್ಲೊಂದು 50% ಮಾತ್ರ ತಲೆಯಲ್ಲಿರುತ್ತೆ. ಆವಾಗ ರಿವಿಷನ್ ಮಾಡ್ತಿದ್ರೆ ಅದು ಮೈಂಡ್ ಒಳಗೆ ರಿಜಿಸ್ಟರ್ ಆಗುತ್ತೆ. ಕೆಲವು ಟೈಮಲ್ಲಿ ಡಲ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವ್ರನ್ನೆಲ್ಲ ಯಾವ ಥರ ತಾವು ತಯಾರಿ ಮಾಡ್ತಾ ಇದ್ರಿ? ಅವ್ರನ್ನ ಒಂದು ಡಲ್ಲಿಂದ ಮೀನ್ಸ್ ಆವ್ರೇಜಿಂದ ಉತ್ತಮ ತೊಗೊಳೋದಕ್ಕೆ, ಲೈಕ್ ಫಸ್ಟ್ ಗ್ರೇಡ್ಗೆ ಆ ಥರ ಮಾಡ್ತಾ ಇದ್ರಿ? ಸರ್, ಅವ್ರನ್ನ ಸಪ್ರೇಟಾಗಿ ಕೂರಿಸ್ಕೊಂಡು ಅವ್ರಿಗೂ ಅಷ್ಟೇ ಇದೇ ರೀತಿ ಒಂದೊಂದು ನಾವು ಕೊಡ್ತೀವಿ ಪೋರ್ಷನ್ನು. ಪಾಠ ಎಲ್ಲ ಮಾಡಾದ್ಮೇಲೆ ಅವ್ರು ಮನೆಯಿಂದ ಓದ್ಕೊಂಬರ್ಬೇಕಂತ ಹೇಳ್ತೀವಿ. ಓದ್ಕೊಂಬರ್ತಾರೆ ಕೆಲವರು ಓದ್ಕೊಂಬರಲ್ಲ. ಮತ್ತೆ ಅರ್ಥ ಮಾಡಿಸಿ ಕ್ವಶನ್ಸ್ಗಳು ಕೇಳೋದು, ಕ್ಲಾಸಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು, ಮತ್ತು ಅವ್ರಿಗೆ ಅಲ್ಲಲ್ಲೇ ಓದಿಸಿ ಬೋರ್ಡ್ ಮೇಲೆ ಬರ್ಸೋದು. ಸಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಸರ್. ಎಲ್ಲರಿಗೂ ಏನು ಇಂಪಾರ್ಟೆಂಟ್ ಸಮ್ಸ್ ಬರುತ್ತೆ, ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳೇನಿದ್ದಾವೆ, ಯಾವುದೆಲ್ಲ ಸಮ್ಸ್ಗಳು ಈ ಪ್ಯಾಟ್ರನ್ ಬಂದೇ ಬರುತ್ತೆ. ಈ ಕ್ವಶನ್ಸ್ಗಳು ಅಂದರೆ ಅದರಲ್ಲಿ ನಂಬರ್ಸ್ ಬೇರೆ ಆಗ್ಬೋದು, ಕ್ವಶನ್ ಪ್ಯಾಟ್ರನ್ ಬೇರೆ ಆಗ್ಬೋದು, ಬಟ್ ಸೇಮ್ ಇದು ಬರುತ್ತೆ ಅಂದರೆ ಅದೆಲ್ಲ ಕೆಲವೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ದಟ್ ಅವರು ಪಾಸ್ ಆಗೋಕ್ಕೆ ಈಸಿ ಆಗುತ್ತೆ. ಈ ವರ್ಷದ ಗುರಿ ಏನು ಮೇಡಮ್? 2025-26 ಸಾಲಿನ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಗುರಿ ಏನು? ಅದೇ ಸರ್, ಮಕ್ಕಳು ಔಟ್ ಆಫ್ ಔಟ್ ತೆಗಿಬೇಕು. ಆಮೇಲೆ ಅದ್ರ ಜೊತೆಗೆ ದೇ ಶುಡ್ ಬಿ ಗುಡ್ ಸ್ಟೂಡೆಂಟ್ಸ್ ವಿತ್ ಮಾರಲ್ಸ್, ಹೌ ದೇ ಶುಡ್ ಬಿ ವಿತ್ ದ ಪೇರೆಂಟ್ಸ್. ಸೊ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಮನೆ ಒಳಗೂ ಸಹಿತ ಅವರು ಮಗನಾಗಿ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾರು ಆ ಥರ ಜವಾಬ್ದಾರಿಯುತ ಕಲಿತಾರೆ ಅವರು ಇದನ್ನು ಸಾಧಿಸ್ಕೊತಾರೆ. ಸೊ ವಿತ್ ಮೊರಾಲಿಟೀಸ್ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ. ಓದು ಬರಹ ಕಡೆ ಹೆಚ್ಚಿಗೆ ಆಸಕ್ತಿ ತರಬೇಕು ಅಂತ ಈ ವರ್ಷ ನಾವು ಮೋಟಿವ್ ಇಟ್ಕೊಂಡಿರೋದು. ಬುಕ್ಸ್ಗಳನ್ನ ಓದೋದು, ನಾಟ್ ಓನ್ಲಿ ಟೆಕ್ಸ್ಟ್ ಬುಕ್ಸ್, ಸ್ಟೋರಿ ಬುಕ್ಸ್ ಇರಲಿ, ಈ ಥರ ವಿಚಾರಗಳು, ಕರೆಂಟ್ ಅಫೇರ್ಸ್ ಇರಲಿ, ಅವ್ರು ಹೆಚ್ಚು ಓದೋ ಕಡೆಗೆ ಅವರನ್ನು ಸೆಳಿಬೇಕು ಅನ್ನೋದು ನಮ್ಮ ಈ ವರ್ಷದ ಮೋಟಿವ್, ಪ್ರೆಸಿಡೆನ್ಸಿ ಸ್ಕೂಲ್ ಮೋಟಿವ್ ಅದು. ಸರ್, ನನ್ನ ಹೆಸರು ನವೀನ್ ಅರಸ್ ಅಂತ, ಸೈನ್ಸ್ ಫ್ಯಾಕಲ್ಟಿ ಇಲ್ಲಿ. ಆ್ಯಕ್ಚುಲಿ ತುಂಬ ನಮಗೆ ಇದು ಪ್ರೌಡ್ ಫೀಲಿಂಗ್ ಮೂಮೆಂಟ್. ಅದು ಪ್ರತಿ ಟೀಚರ್ಸು ಡ್ರೀಮ್ ಅದು, ಔಟ್ ಆಫ್ ಔಟ್ ತೆಗಿಸ್ಬೇಕು, ರ್ಯಾಂಕ್ ಬರೆಸ್ಬೇಕು ಅಂತ. ಹಾಗಾಗಿ ಸ್ವಲ್ಪ ನಮಗೆ ಈ ತುಂಬ ಪ್ರೌಡ್ ಫೀಲ್ ಆಗಿದೆ. ಆ್ಯಂಡ್ ಎಲ್ಲ ಕ್ರೆಡಿಟು ಮಕ್ಕಳಿಗೆ ಹೋಗ್ಬೇಕು ಆ್ಯಕ್ಚುಲಿ. ಸರ್, ನೀವು ಅಂದ್ಕೊಂಡಿದ್ರ ಮಕ್ಕಳು ನಮ್ಮ ಶಾಲೆಯಿಂದ ಫಸ್ಟ್ ಈ ಬ್ಯಾಚ್ನಲ್ಲಿ ನಂಬಿಕೆ ಇತ್ತು ಸರ್. ಸ್ಟಾರ್ಟಿಂಗಿಂದ ನಂಬಿಕೆ ಇತ್ತು ನಮಗೆ. ಅದೇ ಥರ ಅವರು ವರ್ಕ್ ಮಾಡಿದ್ವಿ, ನಾವು ವರ್ಕ್ ಮಾಡಿದ್ವಿ. ನಮ್ಮ HMM ಕೂಡ ನಮ್ಮ ಫ್ರೀ ಹ್ಯಾಂಡ್ ಕೊಟ್ಟರು. ಅವರು ಸ್ಟ್ರಿಕ್ಟ್ ಹಿಂಗೆ ಮಾಡಬೇಕು ಅಂತ ಇದು ಮಾಡಲಿಲ್ಲ. ನೀವು ಹೆಂಗಾರು ಸರ್ ಒಟ್ಟು ಮಕ್ಕಳು ರ್ಯಾಂಕ್ ಬರಬೇಕು ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಥರ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಆಯಿತು. ಸರ್, ಕಳೆದ ವರ್ಷ ಇವರೆಲ್ಲ ಮಕ್ಕಳು ಯಾವ ಪರ್ಫಾರ್ಮೆನ್ಸಲ್ಲಿದ್ದರು ಮತ್ತು ಯಾವ ಥರ? ಇಲ್ಲ, ಇವರು ಕಂಟಿನ್ಯೂಸ್ ಆಗಿ ಸೇಮ್ ಪ್ರೋಗ್ರೆಸ್ಸಲ್ಲಿ ಇದ್ದಾರೆ. ನಾನು 6th ಸ್ಟ್ಯಾಂಡರ್ಡಿಂದ ನಾನೇ ಟೀಚರ್ ಆಗಿದ್ದೀನಿ. ಸೇಮ್ ಪ್ರೋಗ್ರೆಸ್ಸಲ್ಲಿ ಇದ್ದಾರೆ, ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು.
ಹಾಗಾಗಿ ಅದು ನಮ್ಮ ನಂಬಿಕೆ ಐತಿ ಸರ್, ಗ್ಯಾರಂಟಿ ಬಂದೇ ಬರುತ್ತೆ, ಸ್ಟ್ರೇಟ್ ರ್ಯಾಂಕ್ ಬಂದೇ ಬರುತ್ತೆ ಅಂದ್ಕೊಂಡಿದ್ದು ಆ್ಯಕ್ಚುಲಿ. ಸರ್ ಇವಾಗ ಮೆರಿಟ್ ಸ್ಟೂಡೆಂಟ್ಗೆ ಒಂದು ರ್ಯಾಂಕ್ ಬರೋದಕ್ಕೆ ಒಂಥರ, ಅದೇ ಡಲ್ ಸ್ಟೂಡೆಂಟ್ಸ್ಗೆ ಯಾವ ಥರ ತಯಾರಿ ಮಾಡಿ? ಯಾಕಂದರೆ ಎಲ್ಲ ಮಕ್ಕಳು ಮೆಂಟಾಲಿಟಿ ಒಂದೇ ಥರ ಇರೋಲ್ಲ, ಅವರು ಎಲ್ಲ ಐಕ್ಯೂನು ಒಂದೇ ಥರ ಇರೋಲ್ಲ. ಹಾಗಾಗಿ ಏನು ಮಾಡ್ತೀವಿ ಎಲ್ಲ ಮಕ್ಕಳು ಪಾಸ್ ಆಗಲೇಬೇಕು ಅನ್ನೋ ದೃಷ್ಟಿ ನಮಗೂ ಇರುತ್ತೆ. ಇದರಿಂದ ಕೆಲವು ನಾವು ಪಾಸಿಂಗ್ ಪ್ಯಾಕೇಜಿಂದ ಮಾಡ್ಕೊತೀವಿ. ಕೆಲವು ಮಕ್ಕಳು ತುಂಬ ತಲೆಗೆ ಹೋಗೋದಿಲ್ಲ ಅಂಥೇಳಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಫೋಕಸ್ ಮಾಡಿ ಅವ್ರ ಮಕ್ಕಳು ಪಾಸ್ ಆಗೋ ಥರ ಮಾಡ್ಕೊಳ್ತೀವಿ. ಸ್ವಲ್ಪ ಇವರಿಗೆ ಎಕ್ಸ್ಟ್ರಾ ಎಫರ್ಟ್ಸ್ ಇವ್ರು ಹಾಕ್ತೀವಿ, ವಿಡಿಯೋ ಲೆಸನ್ಸು ಮತ್ತು ಎಕ್ಸ್ಟ್ರಾ ಮೆಟೀರಿಯಲ್ಸು, ಸ್ಟಡಿ ಮೆಟೀರಿಯಲ್ಸು, ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡಿ ಅವ್ರಿಗೇನು ಎಫರ್ಟ್ ಹಾಕ್ಸ್ಬೇಕು ಅದು ನಮ್ಮ ಕಡೆಯಿಂದ ಇಷ್ಟ ಮ್ಯಾಕ್ಸಿಮಮ್ ಆಗುತ್ತೆ ಅದನ್ನೆಲ್ಲ ಹಾಕಿಸ್ತೀವಿ. ಬಟ್ ಮಕ್ಕಳು ರೆಡಿ ಇದ್ದಾರೆ, ಅದೆಲ್ಲ ರಿಸೀವ್ ಮಾಡ್ಕೊಂಡು ಅದು ಓದ್ತಾರಲ್ಲ, ಅದು ಗ್ರೇಟ್ನೆಸ್ ಅಷ್ಟೇ. ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ ಸರ್? ಅದೇ ಸರ್, ಮ್ಯಾನೇಜ್ಮೆಂಟ್ HM ಎಲ್ಲ ಒಬ್ಬರೇ ಆಗಿರೋದ್ರಿಂದ ಅವರೇ ನಮಗೆಲ್ಲ ಸಪೋರ್ಟ್. ಆ್ಯಕ್ಚುಲಿ ನಮ್ಮ ಬ್ಯಾಕ್ ಬೋನೇ ಮ್ಯಾನೇಜ್ಮೆಂಟು, ನಮ್ಮ ಮೇಡಮೇ ಬ್ಯಾಕ್ ಬೋನ್ ನಮಗೆ. ಅವ್ರ ಗೈಡೆನ್ಸ್ ಮೇಲೆ ನಾವು ನಡೀತಾ ಇರೋದಷ್ಟೇ. ಇವಾಗಿರೋದ್ರಿಂದ ಪೇರೆಂಟ್ಸ್ ಸಪೋರ್ಟು ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟು, ಮಕ್ಕಳು ಸಪೋರ್ಟು ಇಷ್ಟಿದ್ರೆ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಗ್ತಿದೆ. ಔಟ್ ಆಫ್ 40,000 ಅದೇ ಸರ್, ಯಾಕೆಂದರೆ ಸೈನ್ಸಲ್ಲಿ ತುಂಬ ಕಷ್ಟ ಔಟ್ ಆಫ್ 40 ತೆಗೆಯೋದು. ಆಲ್ಮೋಸ್ಟ್ ಈಗ 8 lakhs ಪೀಪಲಲ್ಲಿ ಸ್ಟೂಡೆಂಟ್ಸಲ್ಲಿ 2,200 ಸಮಥಿಂಗ್ ಅಷ್ಟೇ ಬಂದಿರೋ ಔಟ್ ಆಫ್ 40 ಆಲ್ ಓವರ್ ಕರ್ನಾಟಕ. ಅದರಲ್ಲಿ ನಮ್ಮ ಸ್ಕೂಲ್ ಮಕ್ಕಳು ಇಬ್ಬರು ತೆಗೆದಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಅದು ತುಂಬ ಹೆಮ್ಮೆ ಆಗುತ್ತೆ. ತುಂಬ ಸೈನ್ಸಲ್ಲಿ ಕಷ್ಟ, ಅದಕ್ಕೋಸ್ಕರ. Myself Kavya, I am working in Presidency Public School. This is the first year I will work teaching in English subject, but HMM full supporting for me individually. In my subject also taken for only one member in out of 4, but English is very easy for that subject, but in grammar is difficult. So that's all. Have you expected that 2 children has got a good score? Yeah, I expected, sir, but I am teaching in all subject also for overall teaching in dull students also, in topper students also, teaching in same topic, but some students taken in out of 40, remaining some students taken for 35 like that. But I expectation for 2 members, but unexpected only 1 member got out of 4, sir. Okay. How about the support from the management? Full supporting for management, in especially HMM full supporting for me individually, for all teachers also supporting for management, in my son also supporting for that so much management, and also I thankful to management. Okay. In 25 and 26 children, like student who are presently SLC, for them you would like to give any message to get good score? Yes, only tips whenever doing for that lesson, on that lesson only for that evening only that full topic, what all subject doing that topics, what all doing in teachers, that one only read that day only. That's all tip, sir. Hello everyone, myself Krishnadas. I have passed the 10th with 97.76%. I have been studying in the school, Presidency Public School, and I am very thankful for this opportunity. I have been studying here from the past, from the LKG. This school has been my second home. I want to thank my principal ma'am, who have been supporting in the different sectors of my life. She has been my inspiration. She encouraged me and had belief in me that I can do anything. And she was very proud of me, and I am thankful that I'm thankful and happy that I could make her proud. I want to thank my teachers for making me practice for not only for the academics but also for the real life exams. They prepared me and guided me to become a good person first. They taught me the values of the life, and because of them I am now standing here. Without their guidance and support I would have not stand here. The type of teaching in this school is that the education with the moral science, with the life lessons are given the equal importance, not only just the academic pressure but also the academic pressure with what the next life after the school, what's the life about them, what they have to pursue, what they can do. All the education has been provided in this school. The teachers motivate the students and encourage them and make them able and capable to pursue their goals and be capable of them. And I want to thank all the principal, the teachers, and also my parents for guiding me and supporting me. Thank you. Okay. Krishnadas, do you expected you will get first place in this academic year?
I truly expected that I will get the first rank, but unfortunately I got marks deducted in only one subject. Otherwise, all the 5 subjects had been out of out only. How supported your parents and teacher in this situation? My parents have been always supported. And they always supported me in my worst time and my best time. They told that how much you do your best. Don't think of the family pressure, what's the family situation, what are the problems you are facing. You just study on your own. What all you want necessary, just tell us. Don't take tension about that. You just have to study, because we have not studied, we are facing the problems in the life. You should not face the problems. So their support has always been a great role in my life, and with the same, my teachers and my parents. How about the teachers? The teachers, I would say, all the teachers have expected on me. They told that you will score the 100%, 100 marks in my subject. All the teachers have expected, and I'm thankful that I may make them proud, make their feeling better, wish fulfilled. Krishnadas, daily how many hours you are studying in home and the school also? In the school, we study about 6 hours school and plus 2 hours the tuition. And in the home, after waking up 3 hours, and after the school 3 hours, total 6 plus 8, 14 hours of studies. Okay. If you want any 25 and 26 children, like student, if they want to come number one place like you, what would be the tips you will give? I would say that first of all, they have to master up the classworks, what the teachers are guiding them, or the notes they have given by the teachers. Next, they have to master up the example sums. It may be maths, it may be science, the example activity sums, or anything. Every subject they have to master the textbook, the classworks, and the main important is PYQs, previous year question papers. I thought when I was studying PYQs, I thought that it was not so necessary, only 4-5 marks coming. But when I practiced all the PYQs, I thought that it was 75, more than 75% was from the PYQs only. So I will tell that first of all, they have to practice 3: the classworks, the textbooks, and the PYQs. That's all. How was the support from management, principal madam? Principal madam have always been supported me. She was like my second mother. She always encouraged me. She always believed in me. She told that you can do it. You have the ability. You just study. What all are you necessary? What all you want the facility, you say. We are able to give, and we want just the good result from you. We know you are doing great. That's for the great confidence in me. What is your future? In my future, I am going to take the science stream with the PCMB, and in my future, I want to become an IAS officer. ನನ್ನ ಹೆಸರು ದೀಪಶ್ರೀ. ನಾನು ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಅಂಕ ಬಂದು 10th 98.56%. ನೆಕ್ಸ್ಟ್ ನಾನು ಸೈನ್ಸ್ ತೊಗೋಬೇಕು ಅಂತ ಇದ್ದೀನಿ. ದೀಪಶ್ರೀ, ನೀನು ಅಂದ್ಕೊಂಡಿದ್ದೀನಪ್ಪ ನೀನು ಇಷ್ಟು ಪರ್ಸೆಂಟೇಜ್ ತೆಗಿತೀನಿ? ಹೌದು ಸರ್, ನಂಬಿಕೆ ಇತ್ತು. ಹಾಗೆ ಮ್ಯಾನೇಜ್ಮೆಂಟ್ ಕೂಡ, ಟೀಚರ್ಸ್ ಕೂಡ, ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಸರ್. ದಿವಸಕ್ಕೆ ಎಷ್ಟು ಅವರ್ ಓದ್ತಿದ್ದಪ್ಪ? ದಿನಕ್ಕೆ ಇಲ್ಲಿ ಬಂದುಬಿಟ್ಟು ಒಂದು 5 hours, ಆಮೇಲೆ ಟ್ಯೂಷನಲ್ಲಿ 2 hours ಓದ್ತಿದ್ದೆ. ಮನೇಲಿ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೂ, ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಓದ್ತಿದ್ದೆ ಸರ್. ಟೀಚರ್ಸ್ ಎಲ್ಲ ಯಾವ ಥರ ಸಪೋರ್ಟ್ ಮಾಡ್ತಿದ್ದಾರೆ? ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಗೆ ಯಾವುದೇ ಒಂದು ಅರ್ಥ ಆಗಿಲ್ಲ ಅಂದರೂ ಕೂಡ ಅವ್ರನ್ನ ಕೂರಿಸಿ ಪ್ರತಿಯೊಂದೂ ಅರ್ಥ ಮಾಡಿಸಿನೇ ಆಮೇಲೆ ಕಳಿಸೋದು. ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ನಮಗೆ ಭಯ ಅಂತ ಬಂದಾಗ ಪೂರ್ತಿ ಎಲ್ಲ ನಮ್ಮನ್ನ ಕರೆಸಿ ಏನೂ ಆಗಲ್ಲ, ಆರಾಮಾಗಿ ಮಾಡಿ, ನೀವು ಮಾಡ್ತೀರಾ ಅನ್ನೋ ಧೈರ್ಯ ತುಂಬಿದ್ರು. ಅದರಿಂದನೇ ನಾವು ಇಷ್ಟು ಪರ್ಸೆಂಟೇಜ್ ತೆಗಿಯೋಕ್ಕೆ ಸಾಧ್ಯ ಆಗಿದ್ದು ಸರ್. ಇದು ನೆಕ್ಸ್ಟ್ ಏನು ತೊಗೊಬೇಕು ಅಂತಿದ್ಯಾ? ಫ್ಯೂಚರ್ ಪ್ಲ್ಯಾನ್ ಏನು? ನಿನ್ನ ಗುರಿ ಏನಪ್ಪ? ನಾನು IAS ಆಫೀಸರ್ ಆಗಬೇಕು ಅಂತ ಇದ್ದೀನಿ ಸರ್. ಸೈನ್ಸ್ ತೊಗೊಂಡು ಬಯಾಲಜಿ PCMB ತೊಗೊಂಡಿದ್ದೀನಿ. ಅದರಲ್ಲಿ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸರ್. ಮ್ಯಾನೇಜ್ಮೆಂಟ್ ಯಾವ ಥರ ಸಪೋರ್ಟ್ ಮಾಡ್ತೀವಿ? ಪ್ರಿನ್ಸಿಪಲ್ ಮೇಡಮ್ ಯಾವ ಥರ? ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. HM ಅಂತ ಬಂದರೆ ಎರಡನೇ ತಾಯಿ ಥರ ಅವರು ಸಪೋರ್ಟ್ ಮಾಡ್ತಾರೆ. ನಮಗೆ ಪ್ರತಿಯೊಂದೂ ನಿಮ್ಗೆ ಏನು ಬೇಕು, ಏನು ಎತ್ತ ಎಲ್ಲ ವಿಚಾರಿಸಿ, ನಮ್ಗೆ ಯಾವುದಾದ್ರೂ ಒಂದು ಕಷ್ಟ ಆದರೂ ಕೂಡ ಅವ್ರು ಕರೆಸಿ ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಾದಮೇಲೆ ನಮ್ಗೆ ಓದ್ಕೊಳ್ಳೋಕ್ಕೆ ಯಾವುದೇ ಥರದ ಅಡ್ಡಿ ಇಲ್ಲದೆ ಇರೋ ಥರ ನಮಗೆಲ್ಲ ಇದು ಮಾಡಿದ್ದಾರೆ. ಈಗ 2025-26ನೇ ಸಾಲಿನ ಬರುವಂಥ ಮಕ್ಕಳು SLCಗೆ ನಿನ್ಕಿಂತ ಎಷ್ಟು ನಿನ್ನಷ್ಟು ತೊಗೊಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್, ಅವರು ಇವತ್ತು ಕವರ್ ಆಗಿರೋ ಕಾನ್ಸೆಪ್ಟ್ಸ್ನ ಇವತ್ತೇ ಓದ್ಕೋಬೇಕು. ಆಗ ಮಾಡ್ಕೊಂಡಾಗ ಅವ್ರಿಗೆ ಈಸಿ ಆಗುತ್ತೆ. ಆಮೇಲೆ ಹಿಂದಿನ ವರ್ಷದ ಕ್ವೆಶನ್ ಪೇಪರ್ಗಳನ್ನ ಆದಷ್ಟು ರಿವೈಸ್ ಮಾಡಬೇಕು. ಟೆಕ್ಸ್ಟ್ ಬುಕ್ಸ್ ಜಾಸ್ತಿ ಓದಬೇಕು. ದಿನಕ್ಕೆ ಒಂದು 7 ರಿಂದ 8 ಅವರ್ ಅವ್ರ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ ಸರ್.
ನಿಮ್ಮ ಪೇರೆಂಟ್ಸ್ ಬಗ್ಗೆ ಎಲ್ಲ ಹೇಳ್ತಪ್ಪ, ಯಾವ ಥರ ಸಪೋರ್ಟ್ ಮಾಡ್ತಿದ್ರು? ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಎಜುಕೇಷನ್ ಅಂತ ಬಂದಾಗ ನನಗೆ ಪ್ರತಿಯೊಂದು ನಿನ್ನ ಕೈಲಾಗತ್ತೆ ಮಾಡು ಅಂತ ಚೇರಪ್ ಮಾಡಿದ್ದೆ ಅವರು. ಅವ್ರ ಸಖತ್ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರ ಥರ ಇರೋಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅವ್ರನ್ನ ಪಡೆಯೋಕ್ಕೆ. ನೆಕ್ಸ್ಟ್ PUCಲಿ ಏಮ್ ಇಟ್ಕೊಂಡಿದ್ದಪ್ಪ, ಎಷ್ಟು ತೊಗೊಬೇಕು? 100 ತೊಗೊಬೇಕು ಅಂತ ಇದ್ದೀನಿ ಸರ್. 600 ಔಟ್ ಆಫ್ 600 100% ಬರಬೇಕು ಅಂತ ಇದ್ದೀನಿ. ಅದಕ್ಕೆ ತಕ್ಕನಾಗಿ ಎಫರ್ಟ್ ಹಾಕ್ತೀನಿ. ಈಗ ಬಂದಿದ್ದಿಲ್ಲ, ಫಸ್ಟು ನಮ್ಮ ಮೂಲಕ ಹಂಚ್ಕೊಬೇಕು, ಖುಷಿನ ಹಂಚ್ಕೊಬೇಕಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನಾನು ಫಸ್ಟಾಗಿ ದೇವ್ರಿಗೆ, ನನ್ನ ತಂದೆ ತಾಯಿಗೆ, ಮ್ಯಾಮ್ಗೆ, ಟೀಚರ್ಸ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅವ್ರು ಇಲ್ದಲೇ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಓದೋರ್ಗೂ ಅಷ್ಟೇ, ಅವ್ರು ಯಾವುದೇ ಥರ ಸ್ಟ್ರೆಸ್ ತೊಗೊಳ್ದೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ನೆಕ್ಸ್ಟ್ ಓದೋರ್ಗೂ. ಥ್ಯಾಂಕ್ ಯು ಸರ್. ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಅಂತ ನಾವು UKGಯಿಂದನೂ ನಮ್ಮ ಮಗುನ ಇಲ್ಲೇ ಅಡ್ಮಿಷನ್ ಮಾಡಿದ್ದು. ನಮಗೆ UKGಯಿಂದನೂ ನಮ್ಮ ಮಗು ಫಸ್ಟು ಸೆಕೆಂಡೇ ಬರ್ತಾಯಿತ್ತು. ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಬೇರೆಯವರೆಲ್ಲ ಹೇಳ್ತಾಯಿದ್ರು ಸ್ಕೂಲ್ ಚೆನ್ನಾಗಿಲ್ಲ, ಬೇರೆ ಚೇಂಜ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ನಮಗೆ ಇಷ್ಟ ಇಲ್ಲ ಚೇಂಜ್ ಮಾಡೋಕ್ಕೆ. ನನ್ನ ಮಗಳು ಇಲ್ಲೇ ಚೆನ್ನಾಗಿ ಓದ್ತಾ ಇದ್ದಾಳೆ. ಓದೋ ಮಕ್ಕಳು ಯಾವ ಸ್ಕೂಲಲ್ಲಿದ್ದರೂ ಓದ್ತಾರೆ. ಮತ್ತು ನಮಗೆ ಟೀಚರ್ಸ್ ಎಲ್ಲ ಚೆನ್ನಾಗಿ HMM ಆಗಲಿ ಯಾರೇ ಆಗಲಿ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅದರಿಂದ ನಾವು ಇದೇ ಸ್ಕೂಲಲ್ಲೇ ಓದಿಸ್ಬೇಕು, ನಮ್ಗೆ ಬೇರೆ ಸ್ಕೂಲ್ ಕಡೆ ಗಮನನೇ ಆಗಲಿಲ್ಲ. ನನ್ನ ಮಗಳು ಇಲ್ಲೇ ಚೆನ್ನಾಗಿ ಓದ್ತಾ ಇದ್ದಾಳೆ, ನಮ್ಮ ಮಗಳು ಇಲ್ಲೇ ಫಸ್ಟ್ ರ್ಯಾಂಕ್ ಬರ್ತಾಳೆ, SSLCಲಿ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದು. ಅದು ಇವತ್ತು ನಮಗೆ ದೇವರು ಮತ್ತು ಈ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಇವತ್ತು ಅದು ಇದಾಗಿದೆ. ಚೆನ್ನಾಗಿ ನೀವು ಅಂದ್ಕೊಂಡಿದ್ರ ನಮ್ಮ ಮಗಳು ಈ ಸ್ಕೂಲ್ಗೆ ಫಸ್ಟ್ ಪ್ಲೇಸ್ ಬರ್ತಾಳೆ? ಹೌದು, ಎಲ್ಲೋ ಒಂದು ಕಡೆ ಇತ್ತು ನಮಗೆ ಬಂದೇ ಬರ್ತಾರೆ ಅಂತ. 9th ಪಬ್ಲಿಕ್ ಎಕ್ಸಾಮ್ ಇದ್ದಾಗ್ಲೂ ಫಸ್ಟ್ ಬಂದಿದ್ದರು. ನಮಗೆ ಅದು ಎಲ್ಲೋ ಒಂದು ಕಡೆ ಗೊತ್ತಿತ್ತು ನಮಗೆ ನಮ್ಮ ಮಗಳು ಫಸ್ಟ್ ಬರ್ತಾಳೆ, ಚೆನ್ನಾಗಿ ಓದ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾವು ಸ್ಕೂಲ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲಿಲ್ಲ. ಅವ್ರ ಬಗ್ಗೆ, ಟೀಚರ್ಸ್ ಬಗ್ಗೆ ಹೇಳೋದಾದರೆ, ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರ ಮಕ್ಕಳು ಆಗಲಿ, ಅವ್ರು ನಮ್ಮ ಮಕ್ಕಳು ಅಂತಲ್ಲ, ಬೇರೆ ಮಕ್ಳಿಗೂ ಅಷ್ಟೇ. ಓದೋ ಮಕ್ಳಿಗೆ ಪ್ರತಿಯೊಬ್ಬರಿಗೂ ಅವರು ಕರೆದು ಪೇರೆಂಟ್ಸ್ನ ಎಲ್ಲ ಹೇಳ್ತಾರೆ, ಹಿಂಗೆ ಮಾಡಬೇಕು, ನೀವು ಇದೇ ಥರ ಓದಿಸಿ, ಹಿಂಗೆ ಮನೇಲೂ ಓದಿಸಿ, ನಾವು ಶ್ರಮ ಪಡ್ತೀವಿ, ಅದ್ರ ತಕ್ಕನಾಗಿ ನೀವು ತಂದೆ ತಾಯಿನೂ ಸ್ವಲ್ಪ ಶ್ರಮ ಪಟ್ಟರೆ ಎಲ್ಲ ಮಕ್ಕಳು ಓದ್ತಾರೆ ಚೆನ್ನಾಗಿ ಅಂತ ಎಲ್ಲ ಕರೆದು ಎಲ್ಲ ಹೇಳ್ತಾರೆ. ಪ್ರತಿಯೊಂದು ಅವ್ರು ಏನೇನೋ ಮಕ್ಕಳು ತಪ್ಪು ಮಾಡಲಿ ಅದಕ್ಕೂ ಸಹ ಕರೆದು ನಮ್ಮನ್ನು ಪೇರೆಂಟ್ಸ್ನ ಮಾತಾಡಿಸ್ತಾರೆ ಎಲ್ಲ ನಾವೇ ಯಾವ ಥರನೋ ಅವರು 2ನೇ ತಾಯಿ ಥರ ಫುಲ್ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಅವರು ಓದ್ತಿದ್ರು ನಿಮ್ಮ ಮಗಳು? ನಮ್ಮ ಮಗಳು ಬೆಳಗಿನ ಜಾವ ನೈಟು ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರ್ತಾಯಿದ್ರು. ಬೆಳಗಿನ ಜಾವ ನಾವು ಯಾವತ್ತೂ ಓದು ಅಂತಲೇ ಹೇಳಲಿಲ್ಲ, ಟ್ಯೂಷನ್ಗೆ ಹೋಗಮ್ಮ ಅಂತಲೇ ಹೇಳಲಿಲ್ಲ. 4 ಗಂಟೆಗೆ ಎದ್ದೋಳೋರು, ಮತ್ತೆ ಓದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋರು, ಆಮೇಲೆ ಎದ್ದು ಸ್ಕೂಲಿಗೆ ಬರೋರು. ಅಮ್ಮ ನನಗೆ 4 ಗಂಟೆಗೆ ಎದ್ದು ಓದಿದ್ರೆ ನಂಗೆ ತಲೆಗೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ ಅಂತ ಅವರೇ ಎದ್ದೋಳೋರು, ಅವರೇ ಅಲಾರಾಮ್ ಇಕ್ಕೊಳ್ಳೋರು, ಅವರೇ ಎದ್ದೋಳೋರು, ಅವರೇ ಓದ್ಕೊಂಡು. ನಾವು ಒಂದಿನನೂ ನೀವು ಓದು ಅಂತ ಒಂದಿನನೂ ಹೇಳಲಿಲ್ಲ. ನಾವು ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಫ್ಯೂಚರ್? ನಮಗೆ ಡಾಕ್ಟ್ರ್ ಆಗಬೇಕು ಅಂತ, ಅವ್ರಿಗೆ ಡಾಕ್ಟ್ರ್ ಇಷ್ಟ ಇಲ್ವಂತೆ, ಅದಕ್ಕೆ ಏನೋ IAS ಆಗ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದಾರೆ.